ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿದ್ದೇವೆ. ಪ್ರತಿಯೊಬ್ಬರಿಗೂ ಆರೋಗ್ಯವು ಮನಸ್ಥಿತಿ ಅವರವರ ಕರ್ಮ ಪುಣ್ಯದ ಸ್ಥಿತಿಯನ್ನು ತಿಳಿಲಿಕ್ಕೆ ಬೇಕಾಗಿ ಸತ್ಯವೆಂಬ ಚೈತನ್ಯ ಈ ಪ್ರಪಂಚದಲ್ಲಿ ಅವತಾರವಾಗ್ತದೆ. ಸತ್ಯವೆಂಬ ಚೈತನ್ಯ ಈ ಪ್ರಪಂಚದಲ್ಲಿ ಅವತಾರವಾಗ್ತದೆ. ಆ ರೀತಿ ಅವತಾರವಾಗಿ ಬರುವ ಮಹಾಪುರುಷರನ್ನು, ಮಹಾನ್ಗಳನ್ನು, ಗುರುಗಳು, ಸದ್ಗುರುಗಳು, ಯೋಗಿಗಳು, ಸಾಧುಗಳು, ಸಂತರು ಅಂತ ಇರ್ತಾರೆ. ಹಾಗೆ ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಅನೇಕ ಸಾಧು ಸಂತರು, ಯೋಗಿಗಳು, ಋಷಿಮುನಿಗಳು ಜನ್ಮ ಮಾಡುತ್ತಿದ್ದಾರೆ. ಅನೇಕ ಸಾಧು ಸಂತರು, ಋಷಿಮುನಿಗಳಲ್ಲಿ ನಮ್ಮ ಗುರುದೇವರು ಮರದ ಮನೆ ಮಹಾಮುನಿ ಬ್ರಹ್ಮಶ್ರೀ ರುದ್ರವೇದ ಗುರುದೇವರು ಒಬ್ಬರು. ಇವರ ಜನನ ಹೇಗೆ ಆಯಿತು ಅಂತೇಳಿದ್ರೆ ಕುಂಬಳೆಯಲ್ಲಿ ಆಯಿತು. ತುಂಬ ಕಷ್ಟಪಡುವ ಕುಟುಂಬವಾಗಿತ್ತು. ಆ ಮನೆಯಲ್ಲಿ ಸಂತಾನದ ಭಾಗ್ಯ ಇಲ್ಲ. ಯಾರ ಮನೆಯಲ್ಲಿ? ನಮ್ಮ ಗುರುದೇವರ ಮನೆ. ಅವರ ಪೂರ್ವಾಶ್ರಮದ ಹೆಸರು ಮಾಧವಜಿ, ಮಾಧವಜಿ ಅಂತ ಕರೆಯುವುದು. ದೇಶಕ್ಕೆ ಬೇಕಾಗಿ ಹಗಲು ರಾತ್ರಿ ಸೇವೆ ಮಾಡಿದವರು. ವಿಶ್ವ ಹಿಂದೂ ಪರಿಷತ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅಲ್ಲಿ ದೇಶಕ್ಕೆ ಬೇಕಾಗಿ ಹಗಲು ರಾತ್ರಿ ಸೇವೆಯನ್ನು ಮಾಡಿ ದೇಶ ಸೇವೆ ಮಾಡುವ ಸಮಯದಲ್ಲಿ ಒಂದು ಮಹಾಜ್ಞಾನಿಯನ್ನು, ಮಹಾಗುರುವನ್ನು ಒಂದು ದಿನ ಭೇಟಿಯಾಗ್ತಾರೆ. ಇದರ ಕಥೆ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಒಂದು ಮಹಾಜ್ಞಾನಿಯನ್ನು ಭೇಟಿಯಾಗ್ತಾರೆ, ಮಹಾಗುರು ದೇಶ ಸೇವೆ ಮಾಡುವ ಸಮಯದಲ್ಲಿ. ಆ ಜ್ಞಾನಿಗಳನ್ನು ಭೇಟಿಯಾದಾಗ, ಆ ಗುರುಗಳನ್ನು ಭೇಟಿಯಾದ ಕೂಡಲೇ ಇವರಿಗೆ ಎಲ್ಲ ವಿಷಯವನ್ನು ಗೊತ್ತದೆ. ಇವರ ಜನ್ಮದ ವಿಚಾರಗಳು ಇವರಿಗೆ ಅರಿವಿಗೆ ಬರ್ತದೆ. ಆ ಕ್ಷಣದಿಂದ ಅವರು ಎಲ್ಲವನ್ನು ಮರೆತು ಈ ಪ್ರಪಂಚದ ಒಳಿತಿಗಾಗಿ, ಮನುಕುಲದ ಒಳಿತಿಗಾಗಿ, ಸರ್ವರ ಒಳಿತಿಗಾಗಿ ತನ್ನನ್ನೇ ತಾನು ಗುರುವಿನ ಪಾದದಲ್ಲಿ ಸಮರ್ಪಿಸುತ್ತಾರೆ. ಅದು ಮರದ ಮನೆ ಎಂಬ ಪುಣ್ಯಕ್ಷೇತ್ರದಲ್ಲಿ, ಸುಬ್ರಹ್ಮಣ್ಯನ ಪುಣ್ಯಕ್ಷೇತ್ರದಲ್ಲಿ ಅದೆಷ್ಟೋ ವರ್ಷಗಳ ಕಾಲ ಗುಹೆಯಲ್ಲಿ ಇದ್ದುಕೊಂಡು ತಪಸ್ಸು ಮಾಡಿಕೊಂಡು ಅನ್ನ ಆಹಾರವಿಲ್ಲದೆ ಅದೆಷ್ಟೋ ವರ್ಷಗಳ ಕಾಲ ಅನೇಕ ರೀತಿ ಜ್ಞಾನವನ್ನು ಪಡೆದು ಈ ಮನುಕುಲದ ಒಳಿತಿಗೆ ಬೇಕಾಗಿ ಅನೇಕ ರೀತಿಯಲ್ಲಿ ಹೇಳಿದಂಥ ಮಹಾಜ್ಞಾನಿಯಲ್ಲಿ ಒಬ್ಬರು ಮರದ ಮನೆ ಮಹಾಮುನಿ ಬ್ರಹ್ಮಶ್ರೀ. ಈಗ ನಾವು ಪುನಃ ಇವರ ಜನ್ಮಕ್ಕೆ ಹೋಗಬೇಕು. ಕುಂಬಳೆಯಲ್ಲಿ ಅವರು ಜನಿಸ್ತಾರೆ. ಕುಂಬಳೆ ಎಂಬ ಊರಿನಲ್ಲಿ. ಆ ಕಡೆ ಕೇರಳವಲ್ಲ, ಈ ಕಡೆ ಕರ್ನಾಟಕವಲ್ಲ. ಈಗ ಒಂದು ಕಾಲದಲ್ಲಿ ಕರ್ನಾಟಕವಾಗಿತ್ತು. ಆ ಕುಂಬಳೆ ಎಂಬ ಊರಿನಲ್ಲಿ ಲಕ್ಷ್ಮೀ ಕಣ್ಣಪ್ಪು ಆಚಾರ್ಯರ ಮೊದಲನೇ ಪುತ್ರನಾಗಿ, ಜ್ಯೇಷ್ಠ ಪುತ್ರನಾಗಿ ಜನ್ಮವನ್ನು ತಾಳ್ತಾನೆ. ಇವರು ಜನ್ಮವನ್ನು ತಾಳುವ ಸಮಯದಲ್ಲಿ ಇವರು ಎಲ್ಲಿ ಜನ್ಮ ಆಗ್ತದೆ ಅಂತ ಹೇಳಿದ್ರೆ ಹಸುವಿನ ಕೊಟ್ಟಿಗೆ, ಗೋಶಾಲೆಯಲ್ಲಿ ರುದ್ರವೇದ ಗುರುದೇವರ ಜನನವಾಗ್ತದೆ. ರುದ್ರವೇದ ಗುರುದೇವರ ಜನನ ಆಗುವ ಏನು 1-2 ಸೆಕೆಂಡ್ 3 ಸೆಕೆಂಡ್ ರುದ್ರವೇದ ಗುರುದೇವರ ಭೂಮಿಗೆ ಬರಬೇಕು, ಅವತಾರ ಆಗಬೇಕು ಅಂತ ಹೇಳುವಾಗ ಅವರ ಅಮ್ಮನ ಹೊಟ್ಟೆಯ ಮೇಲೆ ಒಂದು ನಾಗಸರ್ಪ ಹತ್ತುಕೊಂಡು ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ತದೆ ಹೊಟ್ಟೆಯಲ್ಲಿ. ಆ ನಾಗಸರ್ಪ ಯಾವಾಗ ಅಲ್ಲಿಂದ ಆಶೀರ್ವಾದ ಮಾಡಿ ಕೆಳಗಿಳಿದು ಹೋಗ್ತದೋ ಆವಾಗ ಈ ಮಗು ಪ್ರಪಂಚಕ್ಕೆ ಕಾಲಿಡ್ತದೆ. ಅಂಥ ಮಹಾ ಚೈತನ್ಯ ಮರದ ಮನೆ ಮಹಾಮುನಿ ಬ್ರಹ್ಮಶ್ರೀ ರುದ್ರವೇದ ಗುರುದೇವರ ಜನ್ಮದಿನ ಇವತ್ತು, ಪುಣ್ಯ ದಿನ, ಈ ಭೂಮಿಗೆ ಕಾಲಿಟ್ಟ ದಿನ. ಇದನ್ನೆಲ್ಲ ನಾವೆಲ್ಲ ಸೇರಿ ಸಂತೋಷವಾಗಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಶರಣಾಗತಿಯಿಂದ ಗುರುದೇವರ ಜನ್ಮದಿನವನ್ನು ಆಚರಿಸ್ತಾ ಬಂದಿದ್ದೇವೆ. ಇಷ್ಟೊತ್ತು ಆಯಿತು, ಬೆಳಿಗ್ಗೆಯಿಂದ ಆಚರಣೆ ಆಗ್ತಾನೆ ಉಂಟು. ಒಂದಲ್ಲ ರೀತಿಯಲ್ಲಿ ಅವರವರಿಗೆ ತಿಳಿದಾಗ
ಒಂದು ಗುರುವಿಗೆ ಸಂತೋಷ ಆಗಬೇಕಲ್ಲ, ಗುರುಸ್ಥಾನದಲ್ಲಿ ಹೊಟ್ಟೆ ತುಂಬ ಊಟ ಮಾಡಬೇಕಲ್ಲ, ತೃಪ್ತಿಯಾಗಿರಬೇಕು. ಅದನ್ನೇ ಹೇಳಿಕೊಟ್ಟದ್ದು. ಹೊಟ್ಟೆ ತುಂಬ ಊಟ ಕೊಡೋದಾಗಲಿ, ಯಾರು ಹಸುವೆ ಅಂತ ಹೇಳಬಾರ್ದು. ಹಸುವೆ ಆಯಿತು ಅಂತ ಹೇಳಲಿಕ್ಕೆ ಇಲ್ಲವಿಲ್ಲ ಗುರುಸ್ಥಾನದಲ್ಲಿ. ನಮಗೆ ಹೇಳಿಕೊಟ್ಟದಷ್ಟೇ ಅವರು, ಹೊಟ್ಟೆ ತುಂಬ ಊಟ ಕೊಡೋದಾಗಲಿ ಅಷ್ಟೆ. ಯಾರ ಮನಸ್ಸನ್ನು ನೋಯಿಸ್ತೇವೆ, ಸಂತೋಷವಾಗಿರು, ಧೈರ್ಯದಿಂದಿರು. ಏನಾಗಬೇಕು ಅದೇ ಆಗುವುದು ಪ್ರಪಂಚದಲ್ಲಿ, ಬೇರೆ ಏನಾಗುವುದಿಲ್ಲ. ನೀನು ಯಾಕೆ ಹುಟ್ಟಿದ್ದಿ, ನಿನ್ನ ಕರ್ಮ ಏನುಂಟು ಅದನ್ನೇ ಅನುಭವಿಸುವುದು. ಅದನ್ನು ಅನುಭವಿಸುವಾಗ ಒಳ್ಳೆಯ ರೀತಿಯಲ್ಲಿ ಅನುಭವಿಸಿಕೊಂಡು ಹೋಗು ಎಂಬ ಸತ್ಯವನ್ನು ಹೇಳಿಕೊಟ್ಟರು. ಇದು ಮಾತಾಡಿದ್ರೆ ತುಂಬ ಹೋಗ್ತಾ ಇರ್ತದೆ ವಿಷಯ. ತಿಳಿದು ತಿಳಿಯಲು ಅದೆಷ್ಟೋ ಭಕ್ತರು ಈ ದಿನ ಗುರು ಸನ್ನಿಧಾನದಲ್ಲಿ ಎಲ್ಲರೂ ಸೇರಿಕೊಂಡಿದ್ದೀವಿ. ನಾವು ಯಾರಿಗೂ ಹೇಳಲಿಲ್ಲ ಗುರುದೇವರ ಜನ್ಮದಿನೋತ್ಸವ ಅಂತ ಹೇಳಿ, ಯಾರಿಗೂ ಇನ್ವಿಟೇಷನ್ ಕೊಡಲಿಲ್ಲ, ಬನ್ನಿ ಅಂತಲೂ ಹೇಳಲಿಲ್ಲ. ಗುರು ಸೇವೆ ಮಾಡುವಾಗ ಶಿಷ್ಯನಾದವನಿಗೆ ಯಾವ ಚಿಂತೆ ಇರಲಿಲ್ಲ. ಗುರುವಿಗೆ ಏನಾಗಬೇಕು ಅದು ಮಾತ್ರ ಇರ್ತದೆ. ಗುರುವಿಗೆ ಏನಾಗಬೇಕು, ಅವರ ಸೇವೆ ಯಾವ ರೀತಿ ಮಾಡಬೇಕು ಅದೊಂದೇ ಚಿಂತೆ ಇರ್ತದೆ. ಈ ಭಕ್ತಾದಿಗಳ ಚಿಂತೆ ಅಂತ ಇರ್ತದೆ. ಈ ಸತ್ಯ ವಿಚಾರ, ನಿಜವಾದ ಸ್ಥಿತಿಯನ್ನು ಆವಾಗ ಭಕ್ತರುಗಳು ಯಾವ ರೀತಿಯಲ್ಲಿ ಬರ್ತಾರೆ, ತಿಳಿದು ತಿಳಿಯಲು ಬರ್ತಾರೆ. ಬಂದ ಭಕ್ತರನ್ನು ಯಾವ ರೀತಿ ಗಮನಿಸಬೇಕು, ಮತ್ತು ಅವರ ನಡೆ ನುಡಿ, ಅವರ ಅಂತರಾತ್ಮದ ಜ್ಞಾನದಿಂದ ಅವರು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ತಾರೋ ಅಷ್ಟರ ಮಟ್ಟಿಗೆ ಹತ್ತಿರ ಜೊತೆಗೆ ಇರಲಿಕ್ಕೆ ಆಗ್ತದೆ. ಹಾಗೆ ನೀವೆಲ್ಲ ತಿಳಿಯಲು ಬಂದಿದ್ದೀರಿ. ಎಲ್ಲರಿಗೂ ಗುರುದೇವರ ಶುಭಾಶೀರ್ವಾದ, ಗುರು ಪರಂಪರೆಯ ಶುಭಾಶೀರ್ವಾದ. ಯಾವುದೋ ಒಂದು ಜನ್ಮದ ಒಂದು ಬಂಧ ಇರ್ಬೋದು, ಯಾವುದೋ ಒಂದು ಜನ್ಮದ ಒಂದು ಸತ್ಯ ಸ್ಥಿತಿ ಇರ್ಬೋದು. ಇದು ನಮಗೆ ಅರ್ಥ ಆಗುವುದಿಲ್ಲ, ಖಂಡಿತವಾಗಿ ಅರ್ಥ ಆಗುವುದು. ನಾವು ತಿಳಿದೋ ಬಂದಿದ್ದೇವೆ ಅಂತಿಲ್ಲ. ಆದರೆ ನಮ್ಮ ಆತ್ಮ, ನಮ್ಮ ಒಳಗೆ ಜೀವಾತ್ಮ ಏನು ಹೇಳ್ತಾ ಹೋಗೋದು ನನಗೆ ಗೊತ್ತಿಲ್ಲ. ಅದು ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತದೆ. ಹಾಗೆ ನಿಮ್ಮನ್ನೆಲ್ಲ ಇವತ್ತಿಗೆ ಕರ್ಕೊಂಡು ಹೋಗೋದು ಬಿಟ್ಟಿದೆ ಅಂತ ಹೇಳಿದರೆ, ನಿಮಗೂ ಮಲೆ ಬ್ರಹ್ಮಶ್ರೀ ಗುರುದೇವರಿಗೂ ಯಾವುದೋ ಒಂದು ಜನ್ಮದ ಸಂಬಂಧ ಖಂಡಿತವಾಗಿಯೂ ಇದೆ. ಆದ ಕಾರಣ ಇಷ್ಟೆಲ್ಲ ಭಕ್ತರುಗಳಲ್ಲಿ ಸೇರಿದ್ರಿ, ಇಷ್ಟೊತ್ತು ಸಂತೋಷದಿಂದ ಸೇವೆಯನ್ನು ಮಾಡಿದಿರಿ. ನೀವು ಮಾಡಿದ ಸೇವೆ ತಕ್ಕವಾಗಿ, ನಿಮ್ಮ ಮನಸ್ಸಿಗೆ ತಕ್ಕವಾಗಿ, ನಿಮ್ಮ ನಂಬಿಕೆಗೆ ತಕ್ಕವಾಗಿ, ನಿಮ್ಮ ಒಳಗಿನ ಪ್ರೀತಿಗೆ ತಕ್ಕವಾಗಿ ಆ ಭಗವಂತನಾದ ಶ್ರೀ ಗುರುದೇವರು ಎಲ್ಲರಿಗೂ ಶುಭ ಆಶೀರ್ವಾದವನ್ನು ಕರುಣಿಸಲಿದ್ದೇವೆ. ಶ್ರೀ ಗೋಪಾಲ ಶ್ರೀ ಗುರುಮನೆಯಿಂದ ಎಲ್ಲರಿಗೂ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಶುಭವಾದ ಪ್ರಪಂಚಕ್ಕೆ ಹೊಡಿತಾ ಇದೆ, ನಿಮ್ಮಿಂದ ಪ್ರಪಂಚಕ್ಕೆ ಹೊಡಿತಾ ಇರ್ತದೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರಿಗೂ ಮನಸ್ಥಿತಿ ಚೆನ್ನಾಗಿರಲಿ. ನಿಮ್ಮ ಜನ್ಮದಾಯು ಯಾವುದೋ ಒಂದು ರೀತಿಯಲ್ಲಿ ಆದಷ್ಟು ಬೇಗ ನಿಮಗೆ ಅರಿವಾಗಲಿ ಅಂತ ಹೇಳಿ ಗುರುದೇವರು ಮಾಡುವ ಆಶೀರ್ವಾದ. ತಿರುಚಿತ್ರಮಲಂ ಗುರುವೇ ಶರಣಂ, ಜಗದ್ಗುರುವೇ ಶರಣಂ, ಆದಿಗುರುವೇ ಶರಣಂ, ಮಹಾಗುರುವೇ ಶರಣಂ, ಸದ್ಗುರುವೇ ಶರಣಂ, ಗುರುವೇ ಶರಣಂ, ತಿರುಚಿತ್ರಮಲಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.